ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಕಲ್ಪನಾ ಮಾತಾಡ್ತಾ ಇದ್ದೀನಿ. ನಾಳೆ ಸಂಕಷ್ಟಹರ ಚತುರ್ಥಿ ಇದೆ. ನಾಳೆ ಸಂಕಷ್ಟಹರ ಚತುರ್ಥಿ ಪ್ರತಿ ಮಂತಲ್ಲೂ ಬರುವಕ್ಕಿಂತ ಈ ಮಂತಲ್ಲಿ ಬಂದಿರೋದು ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಬಾಲಚಂದ್ರ ಸಂಕಷ್ಟಹರ ಚತುರ್ಥಿ ಅಂತ ಕರೆಯಲಾಗುತ್ತದೆ. ಅಂದರೆ ಬಾಲಮಗುವನ್ನು ನಾವು ಬಾಲಮಗು ಗಣೇಶನು ಚಂದ್ರನನ್ನು ಇಟ್ಟುಕೊಂಡು ಬಿಟ್ಟು ರೆಡಿಯಾಗಿ ಅದ್ಧೂರಿಯಾಗಿ ರೆಡಿಯಾಗಿರ್ತಾನೆ. ಅದಕ್ಕೆ ನಾವು ನಾಳೆ ಶುಕ್ರವಾರ ದಿನ ಬಾಲಚಂದ್ರ ಗಣೇಶ ಸಂಕಷ್ಟಿಹರ ಅಂತ ನಾವು ಆಚರಿಸಲ್ಪಡಲಾಗುತ್ತದೆ. ಸೊ ಬಾಲಚಂದ್ರ ಗಣೇಶ ಅಂತ ನಾವು ಯಾಕೆ ಪೂಜೆ ಸಲ್ಲಿಸ್ತಾ ಇದ್ದೀವಿ ಅಂದರೆ, ಚಂದ್ರನನ್ನು ಅವನ ತಲೆಯ ಮೇಲೆ ಶಿರ ಮೇಲೆ ಇಟ್ಟಿಕೊಂಡು ನಿಲ್ಲಿರುತ್ತಾನೆ. ಅದಕ್ಕೆ ಅಂತ ಹೇಳಿ ನಾವು ಬಾಲಚಂದ್ರ ಗಣೇಶ ಅಂತ ನಾವು ಪೂಜೆನ ಮಾಡ್ತೀವಿ. 6ನೇ ತಾರೀಕು ಬಾಲಚಂದ್ರ ಸಂಕಷ್ಟಹರ ಚತುರ್ಥಿ ಬಂದಿದೆ. 7ನೇ ತಾರೀಕು ಮಾಡಬೇಕು, ಇಲ್ಲ 6ನೇ ತಾರೀಕು ನಾಳೆ ಶುಕ್ರವಾರನೇ ಮಾಡಬೇಕಾ, ಇಲ್ಲ ಶನಿವಾರ ಮಾಡಿದ್ರೂ ನಡೆಯುತ್ತಾ ಅಂತ ತುಂಬ ಜನ ಕೇಳ್ತೀರ ಯಾವಾಗಲೂ. ಸೊ ಶುಕ್ರವಾರ ಮೇಯ್ನಾಗಿ ಬಾಲಚಂದ್ರ ಗಣೇಶ ಚತುರ್ಥಿ ಬಂದಿದೆ. ಸೊ ಶನಿವಾರ ಬಂದು ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾತ್ರ ಮಾಡಬೇಕು ನಾವು ಅಷ್ಟೇ. ಶುಕ್ರವಾರ ಮಾಡಿದರೆ ನಮಗೆ 2 ಪೂಜೆ ಸಿಗುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಶನಿವಾರ ಮಾತ್ರ ನಮಗೆ ಒಂದೇ ಪೂಜೆ ಸಿಗುತ್ತೆ. ಅದರಿಂದ ಆದಷ್ಟು ಶುಕ್ರವಾರ ಪೂಜೆನ ಸಂಕಷ್ಟಹರ ಚತುರ್ಥಿನ ಮಾಡಬೇಕು. ಅದಕ್ಕೆ ಕೆಲವರಿಗೆ ಶುಕ್ರವಾರ ಸಾಯಂಕಾಲ ಪೂಜೆ ಮಾಡೋಕ್ಕೆ ಆಗಿಲ್ಲ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು. ಅಂದರೆ ಶುಕ್ರವಾರ ಬೆಳಗ್ಗೆ ಮುಂಜಾನೆ ಮಾಡೋಕ್ಕಾಗಲಿಲ್ಲ ಅಂದರೆ ಶನಿವಾರ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆನ ಮಾಡಬೇಕು. ಯಾಕಂದರೆ ಬ್ರಾಹ್ಮಿ ಮುಹೂರ್ತ ಅಂದರೆ 6 ಗಂಟೆ ಒಳಗಡೆ ನೀವು ಮಾಡಲೇಬೇಕು ಪೂಜೆನ. ಸೊ ಆಮೇಲೆ ಸೂರ್ಯ ಉದಯ ಆದಾಗ ನೀವು ಮಾಡಿದರೆ ಚಂದ್ರೋದಯ ಮುಗ್ದು ಹೋಗಿರುತ್ತೆ. ಅದಕ್ಕೋಸ್ಕರ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆನ ಮಾಡಬೇಕು. ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ಈ ದಿನ ಗಣೇಶನನ್ನು ಬಾಲಚಂದ್ರ ರೂಪದಲ್ಲಿ ಪೂಜಿಸಲಾಗುತ್ತದೆ. ಬಾಲಚಂದ್ರ ಅಂದರೆ ಶಿರದಲ್ಲಿ ಚಂದ್ರನನ್ನು ಧರಿಸಿದವನು. ಅಂದರೆ ಯಾರೆಲ್ಲ ಬಾಲಚಂದ್ರ ಸಂಕಷ್ಟಹರ ಚತುರ್ಥಿ ಉಪವಾಸ ಮಾಡಿ ಪೂಜೆ ಮಾಡುತ್ತಾರೋ ಅಂಥವರು ಸುಖ, ಶಾಂತಿ ಮತ್ತು ಆರೋಗ್ಯವನ್ನು ಮತ್ತು ಕಷ್ಟಗಳನ್ನು ದೂರವಾಗುತ್ತದೆ ಮತ್ತು ಹಣದ ಸಮಸ್ಯೆ ದೂರವಾಗುತ್ತದೆ. ಯಾರಿಗೆಲ್ಲ ಮಕ್ಕಳ ಸಂತಾನ ಭಾಗ್ಯ ಇರುವುದಿಲ್ಲರೋ ಅಂಥವರು ಕೂಡ ನಾಳೆ ಬಾಲಚಂದ್ರ ಗಣೇಶ ಚತುರ್ಥಿಯನ್ನು ಮಾಡಿದರೆ ದೇವರು ಕರುಣಿಸುತ್ತಾರೆ, ಸಂತಾನ ಭಾಗ್ಯವನ್ನು ಕರುಣಿಸುತ್ತಾನೆ ಎಂದು ಹೇಳಲ್ಪಡಲಾಗುತ್ತದೆ. ನೀವು ಉಪವಾಸ ಉಳಿಲೇಬೇಕು, ನನಗೆ ಆರೋಗ್ಯ ಸರಿಯಿಲ್ಲ, ಉಪವಾಸ ಕಂಪಲ್ಸರಿ ಮಾಡಲೇಬೇಕನ ಅಂತ ಏನೂ ಇಲ್ಲ. ನಿಮಗೆ ಅನುಗುಣವಾಗಿ ಉಪವಾಸ ಅಂದರೆ ಏನು, ಬೆಳಗ್ಗೆಯಿಂದ ಉಪವಾಸ ಉಳಿದು ಬ್ರಾಹ್ಮಿ ಮುಹೂರ್ತ ಸೂರ್ಯ ಉದಯ ಆದಾಗಿಂದ ಉಪವಾಸ ಮಾಡಿ, ಅಂದರೆ ಹಣ್ಣಾಗಿರ್ಬೋದು, ಹಾಲು, ಲಿಕ್ವಿಡ್ ಐಟಮ್ಸ್, ಏನೇ ಲಿಕ್ವಿಡ್ ಐಟಮ್ಸ್ ಕುಡಿದ್ರೂ ನಡೆಯುತ್ತೆ. ಮತ್ತು ಅದ್ರ ಜೊತೆಗೆ ನೀವು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇದನ್ನು ಬಿಟ್ಬಿಟ್ಟು ನೀವು ಬೇರೆದು ಏನು ತಿಂದ್ರೂ ನಡೆಯುತ್ತೆ. ಸೊ ಉಪವಾಸ ಅಂದರೆ ಅದನ್ನು ನಾವು ಹೇಳಲಾಗುತ್ತದೆ. ಸೊ ಯಾರಿಗೆಲ್ಲ ಹೆಲ್ತ್ ಇಶ್ಯೂ ಇರುತ್ತಲ್ವ ಅಂಥವರೆಲ್ಲ ನೀವು ಸುಮ್ಮನೆ ಲಿಕ್ವಿಡ್ ಮಾತ್ರ ಕುಡ್ಕೊಂಡ್ಬಿಟ್ಟು ಹಣ್ಣು ಹಂಪಲನ ತಿಂದ್ಕೊಂಡು ನೀವು ಉಪವಾಸವನ್ನು ಮಾಡಬಹುದು. ನಿಮಗೆ ಕೆಲಸದಲ್ಲಿ ಅಡೆತಡೆ ಬರ್ತಾ ಇದೆಯಾ, ಇವಾಗ ನೀವು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತೀರಾ, ಅಲ್ಲಿ ನಿಮಗೆ ಅಡೆತಡೆ ಬರ್ತಾ ಇದೆಯೇ, ಒಂದು ಕಂಪ್ನಿಲಿ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಅಲ್ಲೇ ನಿಮಗೆ ಸರಿ ಹೊಂದೋ ಥರ ಆಗ್ತಾ ಇಲ್ಲ ಅನ್ನೋದಾದರೆ ಕೂಡ ನಾಳೆ ನೀವು ಬಾಲಚಂದ್ರ ಗಣೇಶನನ್ನು ಪೂಜೆ ಮಾಡಿದರೆ 100% ಆಗಿ ನಿಮಗೆ ದೇವರು ಕರುಣೆ ತೋರಿಸ್ತಾನೆ ಅಂತಲೇ ಹೇಳ್ಬೋದು. ಸೊ ಮಾರ್ಚ್ 6ನೇ ತಾರೀಕು ಶುಕ್ರವಾರ ಸಂಜೆ 5:55 ಚತುರ್ಥಿ ಪ್ರಾರಂಭವಾಗುತ್ತದೆ. ಸೊ 5:55 ನಮಗೆ ಚಂದ್ರೋದಯ ಉದಯವಾಗುತ್ತಾನೆ. ಅದಕ್ಕೋಸ್ಕರ ನಮಗೆ ಚಂದ್ರೋದಯ ಉದಯವಾಗಿರೋಗೋಸ್ಕರ ನಮಗೆ ಪ್ರಾರಂಭ ಆಗುತ್ತದೆ. 7ನೇ ತಾರೀಕು ಶನಿವಾರ ಸಂಜೆ 7:15 ಚತುರ್ಥಿ ತಿಥಿ ಮುಕ್ತಾಯವಾಗುತ್ತದೆ. ಅಂದರೆ ನೀವು ಇವಾಗ ಶುಕ್ರವಾರ ನಾಳೆ ಬೆಳಗ್ಗೆ 2 ಪೂಜೆ ಆಗುತ್ತೆ. ಶುಕ್ರವಾರ ಎಲ್ಲ ಅಭಿಷೇಕವನ್ನು ಮಾಡಿ ಹಾಲು, ನೈವೇದ್ಯ, ತುಪ್ಪ ಇದರನ್ನೆಲ್ಲ ಅಭಿಷೇಕವನ್ನು ಮಾಡಿಬಿಟ್ಟು ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಪೂಜೆ ಆಗುತ್ತದೆ. ಅದ್ರ ಜೊತೆಗೆ ನಿಮಗೆ ಸಾಯಂಕಾಲ ಒಂದು ಪೂಜೆ ಆಗುತ್ತೆ.
ಅದು ಆದಮೇಲೆ ನಿಮಗೆ ಶನಿವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ನೀವು ಪೂಜೆ ಮಾಡ್ಬೋದು. ಆದರೆ ಸಾಯಂಕಾಲ ನೀವು ಮತ್ತೆ ಮಾಡ್ತೀರಾ ಅನ್ನೋದಾದರೆ ನೀವು ಮಾಡ್ಬೋದು, ಅಂದರೆ 7 ಗಂಟೆ ಒಳಗಡೆನ ಮಾಡಬೇಕು ನೀವು. ಇನ್ನು 6ನೇ ತಾರೀಕು ಶುಕ್ರವಾರ ರಾತ್ರಿ 9 ಗಂಟೆ 6 ನಿಮಿಷಕ್ಕೆ ಚಂದ್ರೋದಯ ಪ್ರಾಪ್ತಿ ಆಗುತ್ತಾನೆ. ಅಂದರೆ 9 ಗಂಟೆ ಆಗಿ 6 ನಿಮಿಷದಲ್ಲಿ ಚಂದ್ರ ಉದಯ ಆಗುತ್ತಾನೆ. ಅಂದರೆ ಒಂದೊಂದು ಊರಲ್ಲಿ ಕಾಣಿಸಲ್ಲ, ಒಂದೊಂದು ಕಡೆ ಕಾಣಿಸುತ್ತೆ ಚಂದ್ರೋದಯ. ಸೊ ಕಾಣಿಸಲ್ಲ ಅಂಥವ್ರು ಏನು ಮಾಡಬೇಕು ಅಂತ ಕೂಡ ತುಂಬ ಟೆನ್ಷನ್ ತೊಗೋತೀರಾ. ಸೊ ಅಂಥವರು ಕೂಡ ಏನು ಮಾಡಬೇಕು ಅಂದರೆ ಕನ್ಫರ್ಮ್ ಆಗಿ, ಇವಾಗ ದೊಡ್ಡ ದೊಡ್ಡ ಬಿಲ್ಡಿಂಗಲ್ಲೆಲ್ಲ ಚಂದ್ರ ಕಾಣಿಸಲ್ಲ. ಸೊ ನಾವು ಚಂದ್ರನನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಚಂದ್ರನನ್ನು ನಾವು ನಂಬಿಟ್ಟು ಚಂದ್ರ ನೀನು ಕಾಣಿಸು ಅಂತ ಅಂದ್ಕೊಂಡ್ಬಿಟ್ರೆ, ನಾವು ಭಕ್ತಿಯಿಂದ ದೇವ್ರ ಮನೇಲಿ ಕೂತ್ಕೊಂಡ್ರೆ ಚಂದ್ರ ನಮ್ಮ ಎದುರುಗಡೆ ಬಂದು ನಿಲ್ತಾನೆ. ಚಂದ್ರ ನಮ್ಮ ಎದುರುಗಡೆ ಬಂದು ನಿಲ್ಬಿಟ್ಟು ನಮಗೆ ಪ್ರತ್ಯಕ್ಷವಾಗಿ ಕಾಣ್ತಾನೆ. ಸೊ ಅದಕ್ಕೋಸ್ಕರ ನಾವು ಚಂದ್ರನ ದರ್ಶನ ಮಾಡಿ ಅರಗೈಕೆ ನೀರನ್ನು ಅರ್ಪಿಸಿ ನೈವೇದ್ಯವನ್ನು ಅರ್ಪಿಸಿಬಿಟ್ಟು ಉಪವಾಸ ಬಿಡಬೇಕು. ಅಂದರೆ ಚಂದ್ರನನ್ನು ಪೂಜೆ ಮಾಡಿಬಿಟ್ಟು ಚಂದ್ರಗೆ ಅರ್ಘ್ಯನ ಪೂಜಿಸಿಬಿಟ್ಟು ಅದ್ರ ಜೊತೆಗೆ ನಾವು ನೈವೇದ್ಯ ಏನು ಮಾಡಿದ್ದೀವಿ, ನೈವೇದ್ಯ ನೀವು ಹಾಲು ಸಕ್ಕರೆ ಆದರೂ ತೋರಿಸ್ಬೋದು, ಇಲ್ಲಾಂದರೆ ಬಾಳೆಹಣ್ಣು, ಅವಲಕ್ಕಿ ಬಾಳೆಹಣ್ಣು ಅದು ಕೂಡ ಪ್ರಸಾದವಾಗಿ ಮಾಡ್ಬೋದು, ಮೋದಕ ಮಾಡ್ಬೋದು. ಗಣೇಶನಿಗೆ ಮೋದಕ ಅಂದರೆ ತುಂಬ ಪ್ರಿಯವಾಗಿದ್ದು, ಸೊ ಮೋದಕ ಮಾಡಿದರೆ ತುಂಬ ಒಳ್ಳೆಯದು. ಆ ಮೋದಕವನ್ನು ನೀವು 11 ಇಲ್ಲಾಂದರೆ 21 ಮೋದಕನ ನೀವು ಪೂಜೆಗೆ ನೈವೇದ್ಯವಾಗಿ ಇಡಬೇಕು. ಸೊ ತುಂಬ ಶ್ರೇಷ್ಠವಾಗದ್ದು 11 ಮತ್ತು 21. ಇದರಲ್ಲಿ ನಿಮಗೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಮಾಡ್ಬೋದು. 12 ಗಂಟೆ 10 ನಿಮಿಷಕ್ಕೆ ಅಭಿಜಿತ ಮುಹೂರ್ತದಲ್ಲಿ ಪೂಜೆ ಮಾಡಿ. ಸಪೋಸ್ ನಿಮಗೆ 2 ಪೂಜೆ ಬೇಕು ಅನ್ನೋದಾದರೆ, ಇವಾಗ ನಿಮಗೆ ಯಾರಿಗೆಲ್ಲ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋಕ್ಕಾಗಲ್ಲ, ಸೊ ಅಂಥವರು ನೀವು ಬೆಳಗ್ಗೆ 6 ಗಂಟೆ ಒಳಗಡೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಗಣೇಶನನ್ನು ಪೂಜೆ ಮಾಡಬೇಕು. ಅಂಥವರು ನಿಮಗೆ ಬೆಳಗ್ಗೆ ಆಗಲಿಲ್ಲ ಅನ್ನೋದಾದರೆ ಮಧ್ಯಾಹ್ನ ಶುಕ್ರವಾರ ಮಧ್ಯಾಹ್ನ ಬಂದು 12 ಗಂಟೆಗೆ ನೀವು ಪೂಜೆನ 12 ಗಂಟೆ ಮತ್ತು 10 ನಿಮಿಷಕ್ಕೆ ನೀವು ಪೂಜೆನ, ಅಂದರೆ ಅಭಿಜಿತ ಪೂಜೆ ಅಂತ ನಾವು ಹೇಳ್ತೀವಿ. ಸೊ ಅಭಿಜಿತ ಮುಹೂರ್ತದಲ್ಲಿ ಪೂಜೆನ ಮಾಡಬೇಕು, ಅಂದರೆ ಮಧ್ಯಾಹ್ನದ ಪೂಜೆ ಅಂತ ಹೇಳ್ತೀವಿ. ದೇವರಿಗೆ ಎಲ್ಲ ಕಡೆ ದೇವರಿಗೆ 3 ಪೂಜೆ ಸಲ್ಲಿಸ್ತಾರೆ. ಒಂದು ಬ್ರಾಹ್ಮಿ ಮುಹೂರ್ತ ಪೂಜೆ, ಇನ್ನೊಂದು ಅಭಿಜಿತ ಮುಹೂರ್ತ ಪೂಜೆ, ಇನ್ನೊಂದು ಗೋಂಧುಳಿ ಪೂಜೆ ಅಂತ ಮಾಡ್ತೀವಿ. ಸೊ 3 ಪೂಜೆನ ನಾವು ಕಂಪಲ್ಸರಿಯಾಗಿ ಮಾಡ್ತೀವಿ. ಮತ್ತು ಸಾಯಂಕಾಲ ಕೈಕಾಲು ತೊಳೆದು ತುಪ್ಪ ದೀಪವನ್ನು ಅಂಟಿಸ್ಬೇಕು ಗಣೇಶನ ಹತ್ರ. ಹಾಗೆ ತುಳಸಿ ಹತ್ರ ಕೂಡ ನೀವು ಒಂದು ದೀಪವನ್ನು ಅಂಟಿಸಬೇಕು, ನಮಸ್ಕಾರ ಮಾಡಬೇಕು. 21 ನಾಮಗಳು ಮಂತ್ರಗಳು ಪೂಜೆ ಮಾಡಬೇಕು. ಶನಿವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು. ಸೊ ಶನಿವಾರ ಬಂದು ಅರ್ಲಿ ಮಾರ್ನಿಂಗು ಅದನ್ನು ನೀವು ಮಾಡಬೇಕು. ಶನಿವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು. ಸೊ 21 ನಾಮಗಳು ಮಂತ್ರಗಳು ಪೂಜೆಯನ್ನು ನೀವು ನೆಮ್ಮದಿಯಿಂದ ಕೂತ್ಕೊಂಡ್ಬಿಟ್ಟು ದೇವ್ರ ಮನೇಲಿ ನೆಮ್ಮದಿಯಿಂದ ನಮಸ್ಕಾರವನ್ನು ಮಾಡಿ ಜಪ ಮಾಡಿ ನಿಮ್ಮ ಎಲ್ಲ ಕಷ್ಟಾರ್ಥಗಳನ್ನು ಸಿದ್ಧಿ ಮಾಡು ದೇವರೇ ಚಂದ್ರ ಅಂತ ಅಂದ್ಕೊಂಡ್ಬಿಟ್ಟು ನೀವು ಬಾಲಚಂದ್ರ ಗಣೇಶ ನಿನಗೆ ನಾನು ನಂಬಿ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀನಿ, ಎಲ್ಲ ವಿಘ್ನಗಳನ್ನು ದೂರ ಮಾಡು ಅಂತ ಕೇಳ್ಕೊಂಡು ನಮಸ್ಕಾರವನ್ನು ಮಾಡಿ ನೀವು ಚಂದ್ರನನ್ನು ನೋಡಿ ನೀವು ಉಪವಾಸ ವ್ರತವನ್ನು ಬಿಡಬೇಕು. ಯೂಸ್ಫುಲ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ದೇವರು ನಿಮಗೆ ಒಳ್ಳೆಯದು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಸದಾ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು.